ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾದ ಕತೆ ಜೊತೆಯಲ್ಲಿ ಕೆಲವು ವಾಸ್ತವಿಕ ಬದುಕಿನ ಆಧ್ಯಾತ್ಮಿಕ ವಿಚಾರಗಳು ಹೇಳಿದ್ದೇನೆ. ಇಲ್ಲಿ ಒಂದು ರಸ್ತೆಯ ಮೇಲೆ ಹೋಗುತ್ತಿರುವಾಗ ಯಾರೋ ಒಬ್ಬರು ವ್ಯಕ್ತಿ ಆ ಕತ್ತೆಯ ಮೇಲೆ ಒಂದು ದೇವಿಯ ಮಾತೆಯ ಫೋಟೋ ಇಟ್ಟನು. ಎಲ್ಲರೂ ಆ ಕತ್ತೆಯನ್ನು ನಮಸ್ಕರಿಸಲು ಶುರು ಮಾಡಿದರು, ಪೂಜೆ ಮಾಡಲು ಶುರು ಮಾಡಿದರು. ಅದಕ್ಕೆ ತಿನ್ನಲು ಕೊಡುತ್ತಿದ್ದರು. ಮತ್ತು ಕೆಲ ಜನ ಬಂದು ಆ ಕತ್ತೆಗೆ ಅನ್ನ ಕೊಡುತ್ತಿದ್ದರು, ರೊಟ್ಟಿ ಕೊಡುತ್ತಿದ್ದರು, ತಿನ್ನಲು ಹುಲ್ಲು ಕೊಡುತ್ತಿದ್ದರು. ಎಲ್ಲರೂ ಬಂದು ಕತ್ತೆಯ ದರ್ಶನ ಪಡೆದುಕೊಳ್ಳುತ್ತಿದ್ದರು. ಎಲ್ಲರೂ ನಮಸ್ಕರಿಸುತ್ತಿದ್ದರು. ಎಲ್ಲರೂ ಬಂದು ಕತ್ತೆಯ ದರ್ಶನ ಪಡೆದು ನಮಸ್ಕರಿಸುತ್ತಿದ್ದರು. ಎಲ್ಲರೂ ಬಂದು ಕತ್ತೆ ಮುಂದೆ ಬಾಗಿ ದರ್ಶನ ಪಡೆದುಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಆ ಕತ್ತೆಗೆ ಅಹಂಕಾರ ಬಂತು. ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಶ್ರೇಷ್ಠರು ಯಾರೂ ಇಲ್ಲ, ನಾನೇ ಶ್ರೇಷ್ಠ. ಎಲ್ಲರೂ ಬಂದು ನನ್ನನ್ನು ನಮಸ್ಕರಿಸುತ್ತಾರೆ, ಪೂಜಿಸುತ್ತಾರೆ, ದರ್ಶನ ಪಡೆದುಕೊಳ್ಳುತ್ತಾರೆ, ತಿನ್ನಲು ಕೊಡುತ್ತಾರೆ, ನೀರು ಕುಡಿಸುತ್ತಾರೆ, ಅನ್ನ ಹಾಕುತ್ತಾರೆ. ಹೀಗೆ ವಿಚಾರ ಮಾಡಿ ಇವತ್ತಿನಿಂದ ಈ ಕತ್ತೆ ಕೆಲಸ ಬಿಡಬೇಕು ಎಂದು ವಿಚಾರ ಮಾಡಿತ್ತು, ಯೋಚಿಸಿತು. ಬೆನ್ನಿನ ಮೇಲೆ ಯಾವುದೇ ಭಾರ ಇಟ್ಟುಕೊಂಡು ಹೋಗುವುದಿಲ್ಲ ಎಂದು ವಿಚಾರ ಮಾಡಿ ತನ್ನ ಮೈ ಅಲ್ಲಾಡಿಸಿತು. ತನ್ನ ಬೆನ್ನ ಮೇಲಿದ್ದ ದೇವಿ ಮಾತೆಯ ಫೋಟೋ ಕೆಳಗೆ ಬಿತ್ತು. ಆವಾಗ ಬೆನ್ನಿನ ಭಾರ ಕಡಿಮೆ ಆಯಿತು. ಇವತ್ತಿನಿಂದ ಕತ್ತೆ ಕೆಲಸ ಮಾಡುವುದಿಲ್ಲ ಎಂದು ವಿಚಾರ ಮಾಡಿ ಮುಂದೆ ನಡೆಯಲು ಪ್ರಾರಂಭಿಸಿತು. ಮುಂದೆ ಹೋಗುತ್ತಿದ್ದಂತೆ ಜನರು ಎದುರಿಗೆ ಬಂದಾಗ ಜನರು ಅದರ ಮುಂದೆ ಬರುತ್ತಿರಲಿಲ್ಲ, ದರ್ಶನ ಪಡೆದುಕೊಳ್ಳುತ್ತಿರಲಿಲ್ಲ, ನಮಸ್ಕಾರ ಮಾಡುತ್ತಿರಲಿಲ್ಲ, ತಿನ್ನಲು ಏನೂ ಕೊಡುತ್ತಿರಲಿಲ್ಲ, ಹುಲ್ಲು ಹಾಕುತ್ತಿರಲಿಲ್ಲ, ರೊಟ್ಟಿ ಕೊಡುತ್ತಿರಲಿಲ್ಲ, ಯಾರೂ ಬಾಗುತ್ತಿರಲಿಲ್ಲ, ಕಾಲಿಗೆ ನಮಸ್ಕರಿಸುತ್ತಿರಲಿಲ್ಲ. ಮುಂದೆ ಕತ್ತೆನೇ ಸ್ವತಃ ಹೇಳಲು ಪ್ರಾರಂಭಿಸಿತು, ನಾನು ಬಂದಿದ್ದೇನೆ, ನನ್ನ ಮುಂದೆ ಬಾಗಿ ನನಗೆ ನಮಸ್ಕರಿಸಿ, ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಿ, ನನ್ನ ದರ್ಶನ ಪಡೆದುಕೊಳ್ಳಿ ಎಂದು ಹೇಳಿಕೊಳ್ಳುತ್ತಿತ್ತು. ಒಂದು ದಿನ ಕಳೆಯಿತು, 2 ದಿನ ಕಳೆದವು. ಜನರ ಮುಂದೆ ಬಂದು ಚೀರಲು ಪ್ರಾರಂಭಿಸಿತು, ಒದರಲು ಪ್ರಾರಂಭಿಸಿತು. ಆ ಜನರು ನಿನ್ನೆಯಿಂದ ದರ್ಶನ ಪಡೆದುಕೊಂಡಿದ್ದರು. ಅದೇ ಜನರು ಕೈಯಲ್ಲಿ ಕೋಲು ತೆಗೆದುಕೊಂಡರು. ಆ ಕಟ್ಟಿಗೆಯಿಂದ 1 ಗಂಟೆವರೆಗೆ ಹೊಡೆಯಲು ಪ್ರಾರಂಭಿಸಿದರು. ಇವಾಗ ಮಾತ್ರ ಕತ್ತೆ ವಿಚಾರದಲ್ಲಿ ಬಂತು. ನಿನ್ನೆಯಿಂದ ಜನರು ನನ್ನ ದರ್ಶನ ಪಡೆದುಕೊಳ್ಳುತ್ತಿದ್ದರು, ಇವತ್ತು ಅದೇ ಜನರು ನನಗೆ ಕಟ್ಟಿಗೆಯಿಂದ ಹೊಡೆಯುತ್ತಿದ್ದಾರೆ. ಆವಾಗ ಕತ್ತೆ ವಿಚಾರ ಮಾಡಿತು, ಆ ಜನರು ನನ್ನ ದರ್ಶನ ಪಡೆದುಕೊಂಡಿಲ್ಲ, ನನ್ನ ಬೆನ್ನಿನ ಮೇಲೆ ಇರುವ ದೇವಿಯ ದರ್ಶನ ಪಡೆದುಕೊಳ್ಳುತ್ತಿದ್ದರು ಎಂದು ಕತ್ತೆಗೆ ಗೊತ್ತಾಯಿತು. ಕತ್ತೆ ವಿಚಾರ ಮಾಡಿತ್ತು, ಜನರು ನನಗೆ ಯಾವತ್ತೂ ನಮಸ್ಕರಿಸಲಿಲ್ಲ, ದೇವಿಯ ಫೋಟೋಗೆ ಮಾತ್ರ ನಮಸ್ಕರಿಸಿದರು. ಇದರಿಂದ ಕತ್ತೆಗೆ ಅಹಂಕಾರ ಬರಲು ಶುರುವಾಯಿತು. ಹಾಗೆ ಮನುಷ್ಯ ಜೀವನದಲ್ಲಿ ಇಲ್ಲಿನ ಜನರು ನಮಗೆ ನಮಸ್ಕಾರ ಮಾಡುತ್ತಾರೆ ಅಂದರೆ ನಮ್ಮ ಬಣ್ಣಕ್ಕೆ ನೋಡಿ ಅಲ್ಲ, ನಮ್ಮ ಶರೀರಕ್ಕೆ ನೋಡಿ ಅಲ್ಲ, ನಮ್ಮ ಕರ್ತವ್ಯ ನೋಡಿ, ನಮ್ಮ ಕೆಲಸ ಕಾರ್ಯಗಳು ನೋಡಿ, ನಮ್ಮ ನಂಬಿಕೆ ನೋಡಿ, ನಮ್ಮ ವಿಶ್ವಾಸ ನೋಡಿ, ನಿಯತ್ತು ನೋಡಿ ನಮ್ಮನ್ನು ಗೌರವ ಕೊಡುತ್ತಾರೆ, ನಮ್ಮನ್ನು ನಮಸ್ಕರಿಸುತ್ತಾರೆ ಅಷ್ಟೇ. ಈಗಿನ ಈ ಕಲಿಯುಗದಲ್ಲಿ
ಮನುಷ್ಯನ ಗುಣಕ್ಕೆ, ಘನತೆ, ಗೌರವಕ್ಕೆ ಬೆಲೆ ಕೊಡದೆ ಬರೀ ಹಣಕ್ಕೆ ಮಾತ್ರ ಬೆಲೆ ಕೊಡುತ್ತಾರೆ. ಹಣಕ್ಕೆ ಇದ್ದಷ್ಟು ಬೆಲೆ ಗುಣಕ್ಕೆ ಇಲ್ಲ. ಹಣವು ಶಕ್ತಿಶಾಲಿಯಾಗಿದೆ. ಅದು ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಮತ್ತು ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ ಎಂಬುದನ್ನು ಸಹ ಬದಲಾಯಿಸಬಹುದು. ಆದರೆ ಎಚ್ಚರಿಕೆಯಿಂದ ಆಲಿಸಿ. ಹಣವು ಒಳ್ಳೆಯ ಸೇವಕ, ಆದರೆ ಭಯಾನಕ ಯಜಮಾನ. ನೀವು ಹಣವನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುತ್ತದೆ. ನಿಮ್ಮ ಸ್ನೇಹಿತರು, ನಿಮ್ಮ ಶಾಂತಿಯನ್ನು ಸಹ. ಕೆಲವು ಜನರಿಗೆ ಹಣವಿದೆ, ಆದರೆ ಅವರಿಗೆ ರಾತ್ರಿಯಲ್ಲಿ ನಿದ್ರೆ ಮಾಡಲು ಸಾಧ್ಯವಿಲ್ಲ. ಕೆಲವರಿಗೆ ಸ್ವಲ್ಪವೇ ಇದೆ, ಆದರೆ ಅವರು ಸಂತೋಷದಿಂದ ಬದುಕುತ್ತಾರೆ. ಹಣವನ್ನು ಬೆನ್ನಟ್ಟಬೇಡಿ, ಅದರ ಹಿಂದೆ ಬೀಳಬೇಡಿ. ನಿಮ್ಮ ಮನಸ್ಸನ್ನು ಕುರುಡನಾಗಿ ಗಮನಿಸಬೇಡಿ. ಹಣವು ನಿಮ್ಮನ್ನು ಅನುಸರಿಸಲಿ, ಏಕೆಂದರೆ ಕೊನೆಯಲ್ಲಿ ನೀವು ಯಾರಾಗುತ್ತೀರಿ ಎಂಬುದು ನಿಮ್ಮಲ್ಲಿ ಏನಿದೆ ಅನ್ನೋದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಇನ್ನೊಬ್ಬರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಯಾವತ್ತೂ ಪ್ರಾರಂಭಿಸಬೇಡಿ, ಕೆಲಸ ಮಾಡಬೇಡಿ. ಈ ಸ್ವಾರ್ಥದ ಪ್ರಪಂಚದಲ್ಲಿ ನಂಬಿಸಿ ಮೋಸ ಮಾಡುವವರೇ ಜಾಸ್ತಿ ಜನ ಇದ್ದಾರೆ. ಇದರಿಂದ ಯಾರಿಂದ ಒಳ್ಳೆಯ ವಿಚಾರ ಸಿಗುವುದಿಲ್ಲವೋ ಅಂಥವರಿಂದ ದೂರ ಇರಿ. ಬೆಳೆ ಬಣ್ಣ ಬದಲಿಸಿದರೆ ಬೆಳೆ ಕತ್ತರಿಸಿ ಹಾಕಿ. ಮತ್ತು ಜನರು ಬಣ್ಣ ಬದಲಿಸಿದರೆ ಅಂಥವರನ್ನು ಬಿಟ್ಟು ಬಿಡಿ. ಸಂಬಂಧದಲ್ಲಿ ಯಾವ ಮಾತೇ ಇಲ್ಲ, ಕೇವಲ ನಂಬಿಕೆ ಮಾತ್ರ ಉಳಿದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಉಪಯೋಗಿಸುವ ಶಬ್ದಗಳು ಕಾಳಜಿಯಿಂದ ಉಪಯೋಗಿಸಿ, ಏಕೆಂದರೆ ಕಳೆದು ಹೋದ ಸಮಯ, ಆಡಿದ ಮಾತು, ಆರೋಗ್ಯ ಒಂದು ಸಲ ಕಳೆದುಕೊಂಡ ಮೇಲೆ ಮತ್ತೆ ಸಿಗಲ್ಲ. ಸರಿಯಾಗಿ ಮಾತನಾಡಿ. ಕೆಲವೊಂದು ಸಲ ಮಾತಿನಿಂದಲೇ ಮನೆಗಳು ಮುರಿದು ಬಿದ್ದಿವೆ. ಯಾವನು ತನ್ನ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೋ ಅವನ ಜೀವನದಲ್ಲಿ ಯಾವ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮಾತನಾಡುವಾಗಲೇ ನಾಲಿಗೆ ನಿಯಂತ್ರಣದಲ್ಲಿಟ್ಟುಕೊಂಡು ಮಾತನಾಡಬೇಕು. ಇದು ನಿಮ್ಮ ಜೀವನದ ಬಂಗಾರ. ಹಣ ಎನ್ನುವುದು ಕಬ್ಬಿನ ಮೇಲೆ ಕುಳಿತುಕೊಂಡಿರುವ ನೊಣದಂತೆ. ಗಾಳಿ ಬೀಸಿದರೆ ಹಾರಿ ಹೋಗುತ್ತದೆ. ಆದರೆ ಸಂಸ್ಕಾರ ಅನ್ನೋದು ಯಾವತ್ತೂ ಹಾಳಾಗದು, ಮಾಸದು. ಸತ್ಯಕ್ಕಾಗಿ ಯಾವುದಾದರೂ ತ್ಯಾಗ ಮಾಡಿ. ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ. ಯಾವಾಗ ಬಿರುಗಾಳಿ ಮಳೆ ಬರುತ್ತದೆಯೋ ಆವಾಗ ದೊಡ್ಡ ದೊಡ್ಡ ಗಿಡ ಮರಗಳು ಗಾಳಿಯಿಂದ ಬಿದ್ದು ಹೋಗುತ್ತವೆ. ಶಕ್ತಿಯುತವಾದಂಥ ಮರಗಳು ಉರುಳಿ ನೆಲಕ್ಕೆ ಬೀಳುತ್ತವೆ. ಆದರೆ ಚಿಕ್ಕ ಚಿಕ್ಕ ಮರಗಳು ಮತ್ತು ಹುಲ್ಲು ಎಲ್ಲವೂ ಉಳಿದುಕೊಳ್ಳುತ್ತವೆ. ಬಾಗಿಕೊಳ್ಳುವುದು ಅದರ ಅಶಕ್ತ ಅಲ್ಲ. ಜೀವನಕ್ಕೆ ಉಳಿಸಿಕೊಳ್ಳುವುದು ಒಂದು ಕಲೆ ಇದೆ. ಮತ್ತು ಅಹಂಕಾರ ಮನುಷ್ಯನಿಗೆ ಮುರಿದು ಬಿಡುತ್ತದೆ ಮತ್ತು ಗೌರವ ಅವರಿಗೆ ಪ್ರತಿಯೊಂದು ಸಂಕಷ್ಟದಿಂದ ಪಾರು ಮಾಡಿ ನಡೆಸುತ್ತದೆ. ಎಷ್ಟು ದೊಡ್ಡ ಮನೆ ಇರುತ್ತದೆಯೋ ಅಷ್ಟೊಂದು ದೊಡ್ಡ ಬಾಗಿಲು ಇರೋದಿಲ್ಲ. ಎಷ್ಟು ದೊಡ್ಡ ಬಾಗಿಲು ಇರುತ್ತದೆಯೋ ಅಷ್ಟೊಂದು ದೊಡ್ಡ ಚಾವಿ ಇರೋದಿಲ್ಲ. ಎಷ್ಟು ದೊಡ್ಡ ತಾಳ ಕಪ್ಪೆ ಇರುತ್ತದೆಯೋ ಅಷ್ಟೊಂದು ದೊಡ್ಡದು ಅದಕ್ಕೆ ಚಾವಿ ಇರುವುದಿಲ್ಲ. ಆದರೂ ಆ ಚಾವಿಗೆ ಇಡೀ ಮನೆ ಮೇಲೆ ಅಧಿಕಾರ ಇರುತ್ತದೆ. ಇದರಿಂದ ಹೇಳುತ್ತಾರೆ, ನಾ ಕದ್ಬೇಡ, ನಾ ಬದ್ಬೇಡ. ಯಾರ ಕರ್ಮ ಸರಿಯಾಗಿ ಇರುತ್ತದೆಯೋ ಅವರ ಮೇಲೆ ಇರುತ್ತಾರೆ. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.